ಗೈಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಈ ಲಾಗ್ ಬಂದು ನಮ್ಮ ಮಕ್ಕಳದು ನಾಮಕರಣದ ಲಾಗು ಗೈಸ್. ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನನಗೆ ವೀಡಿಯೋಸ್ ಎಲ್ಲ ಸಿಕ್ಕಿದೆ ಇವತ್ತು ನಿನ್ನೆ. ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಇವತ್ತು ನಾಳೆ ನಾಡಿದ್ದು ಅಪ್ಲೋಡ್ ಮಾಡ್ತೀನಿ. 3 ಪಾರ್ಟಾಗಿ ನಾನು ಅಪ್ಲೋಡ್ ಮಾಡ್ತೀನಿ. ಎಲ್ಲ ಒಂದೇ ಸಲ ವೀಡಿಯೋ ಅಪ್ಲೋಡ್ ಮಾಡಲಿಕ್ಕಾಗೋದಿಲ್ಲ ಅಲ್ವಾ. ಇನ್ನು ನಾವು ನಾಮಕರಣನ ಮನೆ ಹತ್ರನೇ ಇರೋ ಒಂದು ಪಾರ್ಟಿ ಹಾಲಲ್ಲಿ ಇಟ್ಕೊಂಡಿದ್ವಿ. ಅಂದರೆ ನನಗೆ ತುಂಬ ಕಡೆ ಸರ್ಚ್ ಮಾಡ್ತಾಯಿದ್ವಿ, ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಪಾರ್ಟಿ ಹಾಲು. ಸ್ವಲ್ಪ ನಿಯರೇ ಬೇಕಿತ್ತು. ಅಂದರೆ ನಮ್ಮ ಮನೆಯಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ಆ ಥರ ನಿಯರೇ ಬೇಕಿತ್ತು. ಏಕೆಂದರೆ ಇಬ್ಬರು ಮಕ್ಕಳೂ ನಾವು ಅಷ್ಟು ದೂರ ಕರ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ. ಅವ್ರು ಸ್ವಲ್ಪ ಕ್ರ್ಯಾಂಕಿ ಆಗ್ತಾರೆ ಅಂದ್ಬಿಟ್ಟು ಭಯ ಕೂಡ ಇತ್ತು. ಯಾಕೆಂದರೆ ನಾಮಕರಣ ಟೈಮಲ್ಲೇ ನಮ್ಮ ಮಕ್ಳಿಗೆ ಇಬ್ರಿಗೂ ಹುಷಾರಿರಲಿಲ್ಲ. ಸ್ವಲ್ಪ ಕೋಲ್ಡು ಹಾಗೆ ಲೂಸ್ ಮೋಷನ್ ಕೂಡ ಆಗಿಬಿಟ್ಟಿತ್ತು. ನನಗೂ ಹುಷಾರಿರಲಿಲ್ಲ, 3 ಜನಕ್ಕೂ ಹುಷಾರಿಲ್ಲದೆ ಇರೋ ಕಾರಣ ಸ್ವಲ್ಪ ಭಯ ಕೂಡ ಇತ್ತು. ಆಲ್ರೆಡಿ ಡೇಟ್ ಫಿಕ್ಸ್ ಆಗಿದೆ, ಎಲ್ರಿಗೂ ಹೇಳಾಗಿದೆ, ಈ ಟೈಮಲ್ಲಿ ಹಿಂಗಾಗಿದೆಯಲ್ಲ ಅಂತ ತುಂಬ ಬೇಜಾರು ಕೂಡ ಇತ್ತು. ಗೊತ್ತಿಲ್ಲ, ನನ್ನ ಲಕ್ ಅನಿಸುತ್ತೆ. ನನಗೆ ಮನೆಯಿಂದ 1 ಕಿಲೋಮೀಟರ್ ಡಿಸ್ಟೆನ್ಸಲ್ಲೇ ಪಾರ್ಟಿ ಹಾಲ್ ಕೂಡ ಸಿಕ್ತು. ಆ ಪಾರ್ಟಿ ಹಾಲ್ ಓಪನ್ ಆಗಿ 1 ಮಂತ್ ಆಗಿತ್ತು ಅಷ್ಟೇ. ತುಂಬ ಚೆನ್ನಾಗಿತ್ತು, ಹೈಜಿನಿಕ್ಕಾಗಿ. ಮನೆ ಹತ್ರನೇ ಸಿಕ್ತಲ್ಲ, ಅದೊಂದು ಖುಷಿ ವಿಚಾರ ನಮಗೆ. ಯಾಕೆಂದರೆ ಗೊತ್ತಲ್ಲ, ತುಂಬ ದೂರ ಹೋಗಬೇಕು ಅಂದರೆ ಕಷ್ಟನೇ ಆಗುತ್ತೆ ರೆಡಿ ಎಲ್ಲ ಆಗಿಬಿಟ್ಟು. ನೇಮಿಂಗ್ ಸೆರೆಮನಿ ಹಾಗೆ ನಾವು ದೇವ್ರು ಕಟ್ಸೋ ಶಾಸ್ತ್ರ ಕೂಡ ಅವತ್ತೇ ಇಟ್ಕೊಂಡಿದ್ವಿ. ಅಂದರೆ ಮಕ್ಕಳಿಗೆ ಲಿಂಗಧಾರಣೆ ಕೂಡ ಮಾಡಿಸಿದ್ವಿ ಅವತ್ತೇ. ಮುಂಚೆನೇ ಮಾಡಿಸ್ಬೇಕಿತ್ತು, ನಾವು ಯಡಿಯೂರ್ಗೆ ಹೋಗ್ಬಿಟ್ಟು ಆಗಲಿಲ್ಲ, ಟೈಮ್ ಆಗೋಗೋಯ್ತು ಅಂದ್ಬಿಟ್ಟು ನಾಮಕರಣ ದಿನವೇ ಇಟ್ಕೊಂಡಿದ್ವಿ. ಹೋಟೆಲ್ ಬಂದು ಬೃಂದಾವನ ಡೆಲಿಕೇಸಿ ಅಂದ್ಬಿಟ್ಟು ನಿಯರೇ, ನಮ್ಮ ಮನೆ ನಿಯರೇ. ಚಿಕ್ಕಲ್ಸಂದ್ರ, ಕತ್ರಗುಪ್ಪೆ, ನಿಮ್ಗೆ ಈ ಸೈಡ್ ಉತ್ತರಹಳ್ಳಿ ಯಾರಾದರೂ ಇದ್ದರೆ ತುಂಬ ನಿಯರ್ ಆಗುತ್ತೆ. ಇದು ಹೋಟೆಲ್ ಬಂದು ತುಂಬ ಚೆನ್ನಾಗಿದೆ, ಹೈಜಿನಿಕ್ಕಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಫುಡ್ ಕೂಡ ತುಂಬ ಚೆನ್ನಾಗಿತ್ತು. ಇದು ಬಂದು ಔಟ್ ಸೈಡ್ ಲುಕ್ಕು. ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ. ಹೋಟೆಲ್ ಹತ್ರ ಇರ್ಬೋದು, ಮುಂದೆ ಇರ್ಬೋದು, ಡೆಕೋರೇಷನ್ಗೆ ಹೆಲ್ಪ್ ಮಾಡೋದಿರ್ಬೋದು. ತುಂಬ ಫ್ರೆಂಡ್ಲಿಯಾಗಿ ಕೂಡ ಮಾತಾಡಿಸ್ತಾರೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಅವ್ರಿಗೆ ಅರೇಂಜ್ ಮಾಡಿಕೊಡ್ತಾರೆ. ಡೆಕೋರೇಷನ್ ಎಲ್ಲ ಕೂಡ ಅಷ್ಟೇ, ನನಗೆ ಹೇಗೆ ಬೇಕೋ ಅದೇ ಥರ ಮಾಡಿಕೊಟ್ಟಿದ್ರು. ನಾವು ಇದೇ ಥರ ಬೇಕು ಅಂತ ಹೇಳಿದ್ವಿ ಕೂಡ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಡಿಮ್ಯಾಂಡೇ ಮಾಡಿದ್ದೆ, ನಂಗೆ ಅದೇ ಥರ ಬೇಕು, ಹೀಗೆ ಬೇಕು, ನಂಗೆ ಅದೇ ಆಗಬೇಕು ಅಂದ್ಬಿಟ್ಟು. ಯಾಕೆಂದರೆ ನಾವು ಯಾವುದು ಫಂಕ್ಷನ್ ಮಾಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾಮಕರಣದ ಫಂಕ್ಷನ್ ಅಂತ ಮಾಡ್ತಿರೋದು. ನನ್ನ ಸೀಮಂತ ಕೂಡ ಆಗಿರಲಿಲ್ಲ. ನಾವು ಮದುವೆನೂ ಕೂಡ ನಾವು ಸಿಂಪಲಾಗಿ ಟೆಂಪಲ್ ಹತ್ರ ಮಾಡ್ಕೊಂಡಿದ್ವಿ. ನನ್ನ ಲೈಫಲ್ಲಿ ನಮ್ಮ ಮನೆಯವ್ರದ್ದು ನಂದು ಮನೇಲಿ ಏನಾದ್ರು ಫಂಕ್ಷನ್ನು ಎಲ್ಲರೂ ಕರೆದಿ ಮಾಡಿರೋದು ಅಂದರೆ ನಾಮಕರಣ ಒಂದೇ. ಅದೊಂದು ಬೇಜಾರಿತ್ತು, ಇದನ್ನು ಚೆನ್ನಾಗಿ ಮಾಡಬೇಕು ನಾವು ಎಲ್ಲರನ್ನು ಕರೆದಿ ಅಂದ್ಬಿಟ್ಟು. ನನಗೆ ಹೇಗೆ ಬೇಕೋ ಅದೇ ಥರ ಮಾಡೋಕ್ಕೆ ನಮ್ಮ ಮನೆಯವರು ಕೂಡ ಪಾಪ ತುಂಬ ಸ್ಟ್ರಗಲ್ ಮಾಡಿದ್ರು. ನಿಮಗೆ ಗೊತ್ತಲ್ಲ, ಮಕ್ಳು ಇಟ್ಕೊಂಡು ಏನು ಶಾಪಿಂಗ್ ಮಾಡೋಕ್ಕೂ ಆಗೋದಿಲ್ಲ. ಯಾರಾದರೂ ಹೆಲ್ಪಿಗೆ ಬೇಕು, ಅದು ಏನಾದರೂ ಕೆಲಸಗಳು ಇದ್ದೇ ಇರ್ತವೆ. ಆದಷ್ಟು ನಮ್ಮಮ್ಮ, ನಮ್ಮ ಅಕ್ಕನ ಮಗಳು, ನಮ್ಮ ಅಕ್ಕರಿಬ್ಬರು ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದು ಬಿಟ್ಟರೆ ನಾನು ಯಾರನ್ನೂ ಕರೆಯೋಕ್ಕೂ ಹೋಗಿರಲಿಲ್ಲ. ನಮ್ಮ ಕೆಲಸ ನಾವೇ ಮಾಡ್ಕೋಬೇಕಾದಷ್ಟು. ಬಟ್ ಇಬ್ಬರು ಮಕ್ಕಳನ್ನ ಎತ್ಕೊಂಡು ನನಗೂ ಕಷ್ಟ ಆಗ್ತಿತ್ತಲ್ವ, ಸ್ವಲ್ಪ ಹೆಲ್ಪಿಗೆ ತೊಗೊಂಡೆ. ತುಂಬ ಸ್ಟ್ರಗಲ್ ಮಾಡಿದ್ರು ಎಲ್ಲರೂ ಪಾಪ. ನಮ್ಮ ಮನೆಯವ್ರಿಗಂತೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ಅಷ್ಟು ಸಪೋರ್ಟ್ ನನಗೂ ಕೂಡ ಮಾಡ್ತಾರೆ. ನನ್ನ ಕೈಲೂ ಎಷ್ಟು ಸಪೋರ್ಟ್ ಮಾಡೋಕ್ಕಾಗುತ್ತೋ ನಾನು ಅಷ್ಟು ಸಪೋರ್ಟ್ ಅವರಿಗೂ ಮಾಡಿದೆ. ಇನ್ನೊಂದು ವಿಚಾರ ಏನಂದರೆ, ನಮ್ಗೆ ಇದಕ್ಕೆಲ್ಲ ಮೇಯ್ನ್ ಬಿಗ್ ಸಪೋರ್ಟ್ ಮಾಡಿದ್ರು ಅಂದರೆ ನಾಮಕರಣ ದಿನ ನಮ್ಮ ಮನೆಯವ್ರ ಫ್ರೆಂಡ್ಸ್ ಇಬ್ಬರು. ಅವರಿಬ್ರಿಗೂ ಇಲ್ಲೇ ಥ್ಯಾಂಕ್ಸ್ ಹೇಳ್ತೀನಿ ನಾನು. ವಿಜಯ್ ಮತ್ತು ಸೂರಿ ಅಂತ ನಮ್ಮ ಮನೆಯವ್ರ ಫ್ರೆಂಡ್ಸ್ ಅವರಿಬ್ಬರೂ ತುಂಬ ಹೆಲ್ಪ್ ಮಾಡಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ರು. ಮನೆಯವ್ರ ಥರನೇ ಎಲ್ಲ ಹೆಲ್ಪ್ ಮಾಡಿದ್ರು. ಫೋಟೋ ಶೂಟ್ ಇರ್ಬೋದು, ಹಾಗೆ ಊಟದ ವ್ಯವಸ್ಥೆ ನೋಡ್ಕೊಳ್ಳೋದಿರ್ಬೋದು, ಡೆಕೋರೇಷನ್ದೆಲ್ಲ ಇರ್ಬೋದು, ಎಲ್ಲನೂ ಪಾಪ ತುಂಬ ಅಗ್ರೆಸಿವ್ ಆಗಿ ನಮ್ಮ ಮನೇಲಿ ಒಬ್ಬರು ಅನ್ನೋ ಥರ ತುಂಬ ಹೆಲ್ಪ್ ಮಾಡಿದ್ರು. ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ರು. ಇಲ್ಲಿ ಒಬ್ಬರು ಅಂತಲೇ ಅಂದ್ಕೊಂಡಿದ್ದೀವಿ. ನಾನು ಯಾವಾಗಲೂ ಅದೇ ಥರ ಥಿಂಕ್ ಮಾಡೋದು. ತುಂಬ ಥ್ಯಾಂಕ್ ಯು ಸೋ ಮಚ್ ಅವರಿಬ್ರಿಗೂ ಕೂಡ. ನಾವು ಮನೆಯಿಂದ ಬಂದಾಗ ಸ್ವಲ್ಪ ಶೂಟ್ ಕೂಡ ಮಾಡಿಕೊಂಡ್ರು. ಮಕ್ಕಳದು, ನಂದು, ಹಸ್ಬೆಂಡ್ದು ಒಂದು ವಿಡಿಯೋ ಶೂಟು ಮತ್ತು ಕೆಲವೊಂದು ಫೋಟೋಸ್ ಎಲ್ಲ ತೆಗಿತಾಯಿದ್ರು. ಯಾರು ಬಂದಿರಲಿಲ್ವಲ್ಲ, ಸ್ವಲ್ಪ ಶೂಟ್ ಮಾಡಿಸ್ಕೊಬಿಡೋಣ, ಆಮೇಲೆ ನಾವು ಪೂಜೆ ಕೂಡ ಇರುತ್ತಲ್ವ, ಟೈಮ್ ಆಗುತ್ತೆ ಎಲ್ಲರೂ ಬಂದರೆ ಅಂದ್ಬಿಟ್ಟು. ಫಂಕ್ಷನ್ ತುಂಬ ಚೆನ್ನಾಗಾಯಿತು. ನನಗಂತೂ ತುಂಬ ಖುಷಿನೂ ಆಯಿತು. ನಮಗೂ ಹುಷಾರಿರಲಿಲ್ವಲ್ಲ, ಯಾವ ಥರ ಆಗುತ್ತೋ ಏನು ಅಂತ ಒಂದು ಭಯ ಕೂಡ ಇತ್ತು.
ಎಷ್ಟು ಖುಷಿ ಆಯಿತು ಅಂದರೆ ಎಲ್ಲರೂ ಬಂದಿದ್ದರು. ನನಗೆ ಯಾರ್ಯಾರಿಗೆ ಹೇಳಿದ್ವಿ ಯಾರೂ ಮಿಸ್ ಆಗಿರಲಿಲ್ಲ, ಆಲ್ಮೋಸ್ಟ್ ಎಲ್ಲರೂ ಬಂದಿದ್ದರು. ಅದೊಂದು ಖುಷಿ ಇತ್ತು. ಎಲ್ಲರೂ ಬಂದು ನಿಜವಾಗ್ಲೂ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಾವು ಎಷ್ಟು ಪ್ರೀತಿಯಿಂದ ಕರೆದಿದ್ವೋ ಅವರು ಅಷ್ಟು ಪ್ರೀತಿಯಿಂದ ಬಂದಿದ್ದರು. ಇನ್ನೊಂದು ಏನಂದರೆ ತುಂಬ ಹೇಳೋದಿದೆ, ಇನ್ನು ಕಮ್ಮಿಂಗ್ ಬ್ಲಾಗ್ಸಲ್ಲೆಲ್ಲ ಬರುತ್ತೆ ನಿಮಗೆ. ಇನ್ನು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಥರ ಅಪ್ಲೋಡ್ ಮಾಡ್ತೀನಿ. ಇದು ಆ್ಯಕ್ಚುಲಿ ಇವತ್ತು ಬರುತ್ತೆ. ನಿಮಗೆ ಲೇಟ್ ಆಗ್ತಿದೆ ಸ್ವಲ್ಪ ನನಗೂ ಎಡಿಟಿಂಗ್ ಎಲ್ಲ ಮಾಡಲಿಕ್ಕೆ, ಯಾಕೆಂದರೆ ನಂಗೆ ವೀಡಿಯೋಸ್ ಎಲ್ಲ ಸಿಕ್ಕಿದ್ದೆ ಇವತ್ತು ನಿನ್ನೆ. ಸ್ವಲ್ಪ ಆದಷ್ಟು ಇನ್ನು ಟ್ರೈ ಮಾಡ್ತೀನಿ ಬೇಗ ಅಪ್ಲೋಡ್ ಮಾಡಲಿಕ್ಕೆ. ಇನ್ನು ನಿಮಗೆ ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಾಮಕರಣದ ಬ್ಲಾಗ್ಸೇ ಬರುತ್ತೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಮುಂದೆ ನಾಳೆ ಅಥವಾ ನಾಡಿದ್ದು ಅಪ್ಲೋಡ್ ಮಾಡೋ ಲಾಗ್ಸ್ ಎಲ್ಲ ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಏನು ಅನಿಸ್ತಾ ಇದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಗೈಸ್ ಎಲ್ಲರೂ. ಹಾಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ನಿಮ್ಗೇನಾದರೂ ಪಾರ್ಟಿ ಹಾಲ್ ಬಗ್ಗೆ ಡೀಟೇಲ್ಸ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಅದ್ರ ಬಗ್ಗೆ ನೀವು ಹೋಗಿ ಚೆಕ್ ಮಾಡ್ಬೋದು. ಹಾಗೆ ತುಂಬ ಚೆನ್ನಾಗಿ ಕೂಡ ಇದೆ ಹೋಟೆಲ್ ಕೂಡ. ನಿಯರ್ ನಿಮಗೆ ಚಿಕ್ಕಲ್ಸಂದ್ರ ಬರುತ್ತೆ. ಚಿಕ್ಕಲ್ಸಂದ್ರ, ಉತ್ರಳ್ಳಿ, AGS ಲೇಔಟ್, ಕತ್ರಗುಪ್ಪೆ ನಿಮಗೆಲ್ರಿಗೂ ನಿಯರ್ ಬೈ ಇರೋರಿಗೆ ಹತ್ತಿರ ಆಗುತ್ತೆ. ತುಂಬ ರೀಸನಬಲ್ ಕೂಡ ಇದು. ನಾನು ಯಾವುದೇ ರೀತಿ ಪ್ರಮೋಷನ್ ಮಾಡ್ತಾಯಿಲ್ಲ, ನಂಗೆ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿತ್ತು ಕೂಡ ಗೈಸ್. ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರ್ಯಾರು ಲಾಗ್ಸ್ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ನನಗೂ ಖುಷಿ ಆಗುತ್ತೆ. ಇನ್ನು ನಾಳೆ ಅಥವಾ ನಾಡಿದ್ದು ಕೂಡ ನಾಮಕರಣದ ಲಾಗೇ ಬರುತ್ತೆ.